ಫ್ರೆಂಡ್ಸ್, ಎಕ್ಸ್ ಬೆಲೆಯನ್ನು ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಕಂಡುಹಿಡಿಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕೊನೆಗೆ ಇಲ್ಲಿ 1, 2 ಅಂಶ ಇದೆ. ಇದೇ ನಂಬರನ್ನು ತೆಗೆದುಕೊಳ್ಬೇಕು. ಅಂಶದಲ್ಲಿರುವಂಥ ನಂಬರನ್ನು ಮೊದಲು ಬರೆದುಕೊಂಡು ಛೇದದಲ್ಲಿರುವಂಥ ನಂಬರನ್ನು ನಂತರ ಬರೆದುಕೊಳ್ಬೇಕು. ಇದಾದ ನಂತರ ಇಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆ ಇದಲ್ಲ, ಇಲ್ಲಿ ಕೇವಲ ಇಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆ ಎಷ್ಟು ಬಾರಿ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅಷ್ಟೇ ಗೆರೆ ಅಥವಾ ಡಾಟ್ಸ್ಗಳನ್ನು ಹಾಕಿಕೊಳ್ಬೇಕಾಗುತ್ತೆ. ಇಲ್ಲಿ 1, 2, 3, 4 4 ಸಲ ಒಂದು ಸಂಖ್ಯೆಯನ್ನು ಕೊಟ್ಟಿರೋದ್ರಿಂದ 4 ಗೆರೆಗಳನ್ನು ಹಾಕಿಕೊಳ್ಳೋಣ. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಸಂಖ್ಯೆಗಳನ್ನು ಕೂಡಿಸಬೇಕಾಗುತ್ತೆ. 2 + 1 3, 3 + 2 5, 5 + 3 8, 8 + 5 13. ಕೊನೆಗೆ ಇರುವಂತಹ ನಂಬರನ್ನು ಅಂಶದಲ್ಲಿಯೂ ಅದರ ಹಿಂದಿನ ನಂಬರನ್ನು ಛೇದದಲ್ಲಿಯೂ ಬರೆದುಕೊಳ್ಬೇಕಾಗುತ್ತೆ. ಇದೇ ಎಕ್ಸ್ ಬೆಲೆ. ಫ್ರೆಂಡ್ಸ್, ಕೊನೆಗೆ 1 5 ಕೊಟ್ಟಿದ್ದಾರೆ. ಮೊದಲು 1 ಬರೆದುಕೊಂಡು ನಂತರ 5 ಬರೀಬೇಕು. ಇಲ್ಲಿ ಒಂದು ಸಂಖ್ಯೆ 3 ಸಲ ಕೊಟ್ಟಿರೋದ್ರಿಂದ ಅಷ್ಟೇ ಗೆರೆಗಳನ್ನು ಹಾಕಿಕೊಳ್ಳೋಣ. ವ್ಯವಕಲನ ಚಿಹ್ನೆ ಇರೋದ್ರಿಂದ ಇಲ್ಲಿ ಸಂಖ್ಯೆಗಳನ್ನು ಕಳಿಬೇಕಾಗುತ್ತೆ. 5ರಲ್ಲಿ 1 ಕಳೆದಾಗ 4 ಬರುತ್ತೆ. 4ರಲ್ಲಿ 5 ಕಳೆದಾಗ -1 ಬರುತ್ತೆ. -1ರಲ್ಲಿ -4 ಕಳೆದಾಗ -+5 ಬರುತ್ತೆ. ಸೊ ಕೊನೆಗೆ ಇರುವಂತಹ ನಂಬರನ್ನು ಅಂಶದಲ್ಲಿಯೂ ಅದರ ಹಿಂದಿನ ನಂಬರನ್ನು ಛೇದದಲ್ಲಿಯೂ ಬರೆದುಕೊಳ್ಬೇಕು. ಮೈನಸ್ ಕ್ಯಾನ್ಸಲ್, ಆನ್ಸರ್ 5. ಎಕ್ಸ್ ವ್ಯಾಲ್ಯೂ ಇಸ್ 5.